ಡೋರ್ ಓಪನ್ ಮಾಡಿ ನೋಡಿದ್ರೆ ಸರ್ ನಿಮ್ಮ ಆರ್ಡರ್ ಅಂತ ಕೊಡ್ತಾರೆ. ಅದನ್ನ ತಗೊಂಡು ಒಂದ್ಸಲ ಒಳಗೆ ಬನ್ನಿ ಹಣ ತಗೊಂಡ್ ಬಂದು ಕೊಡ್ತೀನಿ ಅಂತ ಹೇಳ್ತಾನೆ. ಸರಿ ಸರ್ ಅಂತ ಹೇಳ್ತಾನೆ. ಒಳಗಡೆ ಹೋಗ್ತಾರೆ. ಹುಡುಗಿ ಬರ್ತ್ಡೇಗೋಸ್ಕರ ಆರ್ಡರ್ ಮಾಡಿದ್ದ ಕೇಕ್ ನ ಓಪನ್ ಮಾಡ್ಬೇಕಾದ್ರೆ ಡ್ಯಾಡಿ ಹಣಕ್ಕೋಸ್ಕರ ವೇಟ್ ಮಾಡ್ತಾ ಇದಾರೆ, ಕೊಟ್ ಕಳಿಸಿ ಅಂತ ಹೇಳ್ತಾಳೆ. ಕೊಡ್ತೀನಿ ಅಂತ ಹೇಳ್ಬೇಕಾದ್ರೆ ಸರ್ ಫೋನ್ ಕಾಲ್ ಬರ್ತಾ ಇದೆ, ಒಂದ್ 2 ನಿಮಿಷ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ. ಫೋನ್ ನಲ್ಲಿ ಹರ್ಷ ಹ್ಯಾಪಿ ಬರ್ತ್ಡೇ ಪಾರ್ಟಿ ಯಾವಾಗ ಕೊಡ್ತೀಯಪ್ಪ ಅಂತ ಹೇಳಿ ಕೇಳ್ತಾ ಇರ್ತಾರೆ. ನನ್ನ ಹತ್ರ ದುಡ್ಡೆಲ್ಲಿದೆ ಮಗ, ಇವತ್ತು ಕೆಲಸ ಮಾಡ್ತಾ ಇದ್ದೀನಿ, ಇನ್ನು ಪೇಮೆಂಟ್ ಆಗಿಲ್ಲ ಅಂತ ಹೇಳ್ಬೇಕಾದ್ರೆ ಆ ಹುಡುಗಿ ಕೇಳಿಸ್ಕೊಳ್ತಾಳೆ. ಅವ್ರ ಅಪ್ಪನ ಹತ್ರ ಹೋಗಿ ಆ ಡೆಲಿವರಿ ಅಣ್ಣಂದು ಕೂಡ ಇವತ್ತೇ ಬರ್ತ್ಡೇ ಅಪ್ಪ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರ ಅಪ್ಪ ನಗ್ತಾನೆ. ನೆಕ್ಸ್ಟ್ ಏನಾಯ್ತು ಅಂತ ನೋಡೋದಕ್ಕೂ ಮುಂಚೆ ಮನೆಯಲ್ಲಿ ಅನ್ನ ಉಳಿದ್ರೆ ಅದನ್ನ ಬಿಸಾಕೋದಕ್ಕಿಂತ ಬೇರೆಯವರಿಗೆ ಕೊಟ್ರೆ ಒಳ್ಳೇದು ಅಂತ ಅನ್ಕೊಂಡ್ರೆ ವಿಡಿಯೋಗೆ ಲೈಕ್ ಮಾಡಿ, ಹೌದು ಅಂತ ಕಾಮೆಂಟ್ ಮಾಡಿ ನೋಡೋಣ ಇದಕ್ಕೆ ಎಷ್ಟು ಜನ ಹೌದು ಅಂತ ಕಾಮೆಂಟ್ ಮಾಡ್ತಾರೆ. ಡೆಲಿವರಿ ಬಾಯ್ಗೆ ಎಲ್ಲರೂ ಸೇರಿ ಸರ್ಪ್ರೈಸ್ ಕೊಡ್ತಾರೆ. ಎಲ್ಲರೂ ಸೇರಿ ಹ್ಯಾಪಿ ಬರ್ತ್ಡೇ ಹೇಳ್ತಾರೆ. ಆಮೇಲೆ ಇಬ್ಬರ ಹತ್ರ ಕೇಕ್ ಕಟ್ ಮಾಡಿಸಿ ಹ್ಯಾಪಿ ಆಗಿ ಫೀಲ್ ಆಗ್ತಾರೆ. ಆ ಡೆಲಿವರಿ ಬಾಯ್ ಹೋಗ್ತಾ ಈ ರೀತಿ ಹೇಳ್ತಾನೆ, ನಿಮ್ಮೆಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್, ನನ್ನ ಬರ್ತ್ಡೇ ದಿನ ಈ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಕ್ಕೆ ನನಗೆ ತುಂಬಾನೇ ಖುಷಿ ಆಯ್ತು ಅಂತ ಹೇಳ್ತಾನೆ. ಅದಕ್ಕೆ ಇವರು ಸ್ವಲ್ಪ ಆ ಡೆಲಿವರಿ ಬಾಯ್ಗೆ ಹಣನ ಕೊಡ್ತಾರೆ. ಅದರಿಂದ ಆ ಡೆಲಿವರಿ ಬಾಯ್ಗೆ ಇನ್ನೂ ಖುಷಿ ಆಗುತ್ತೆ. ತನ್ನ ಸಂತೋಷನ ಎಲ್ಲರ ಜೊತೆ ಹಂಚ್ಕೊಳ್ಬೇಕನ್ನೋ ಈ ಹುಡುಗಿ ಮನಸ್ಸು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ.